ಶ್ರೀ ಗುರುಭ್ಯೋ ನಮಃ. ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಇವತ್ತು ನಾವು ರಾಮೋಹಳ್ಳಿ, ದೊಡ್ಡಾಲ್ಮರ ರಾಮೋಹಳ್ಳಿಯ ಶ್ರೀ ರಾಮಚಂದ್ರ ದೇವರ ದೇವಸ್ಥಾನದಲ್ಲಿದ್ದೇವೆ. ಇವರು ದೇವಸ್ಥಾನದ ಅರ್ಚಕರು. ಆದೋನಿಯಿಂದ ಇವರು ಬಂದ್ದಾರೆ. ಇವರು ಬಂದು 1.5 ವರ್ಷ ಆಯಿತು. ಭಾಳ ಚೊಕ್ಕವಾಗಿ ದೇವಸ್ಥಾನವನ್ನು ಇಟ್ಕೊಂಡಿದ್ದಾರೆ. ಶ್ರದ್ಧೆಯಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಪಕ್ಕದಲ್ಲಿರ್ತಕ್ಕಂಥ ಹುಡುಗ ಹೆಸರು ರಾಹುಲ, ಎಲೆ ಬಿಚ್ಚಾಳಿ ಅಂದರೆ ಮಂತ್ರಾಲಯದ ಹತ್ರ ಇರ್ತಕ್ಕಂಥ ಹುಡುಗ. ಇವನು ಅವ್ರ ರಿಲೇಟಿವ್ ಅಂತ ಕರೆಸ್ಕೊಂಡಾರ. ಕರಿಮಣಿ ಮಾಲೀಕ ನೀನಲ್ಲ ರಾಹುಲ. ಇದು ರಾಮೋಹಳ್ಳಿ ರಾಮಚಂದ್ರ ದೇವರ ದೇವಸ್ಥಾನ, ಅದು ಅರ್ಚಕರ ಮನೆ. ಈ ದೇವಸ್ಥಾನವನ್ನು ಎಡಗಡೆ ಮಾಡಿಕೊಂಡು ಮುಂದಕ್ಕೆ ಒಂದು ರಾಮೋಹಳ್ಳಿಯ ಲೇಕನ್ನು ಇದೆ. ರಾಮೋಹಳ್ಳಿ ಲೇಕ್ ಇದು. ಈ ಲೇಕನ್ನು ಬಲಗಡೆ ಸುತ್ತಕೊಂಡು ಪೂರ್ತಿ ಒಂದು ಸುತ್ತು ಆ ಕಡೆಯಿಂದ ಬಂದುಬಿಟ್ರೆ ಸಾಲಿಗ್ರಾಮ ಶ್ರೀನಿವಾಸ ದೇವರ ದೇವಸ್ಥಾನ. ಇದು ತಿರುಮಲ ತಿರುಪತಿಯ ವೆಂಕಟೇಶನ ದೇವಸ್ಥಾನದಂತೆಯೇ ಬೃಹದಾಕಾರವಾಗಿ ಕಟ್ಟಲ್ಪಡುತ್ತಿದೆ. ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಅಂತೆಯೇ ಇಲ್ಲಿ ಮೂರ್ತಿ ಇದೆ, ಭವ್ಯ ಮೂರ್ತಿ. ಹಾದಿಯಲ್ಲಿ ಬರೆದವಾಗ ಇದೊಂದು ಹಳ್ಳಿಕಟ್ಟೆ, ಇಲ್ಲೊಂದು ದೇಗುಲ, ಇಲ್ಲಿ ಮುತ್ತುರಾಯ ಸ್ವಾಮಿಯ ದೇವಸ್ಥಾನ ಇದೆ. ಮುತ್ತುರಾಯ ಸ್ವಾಮಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ತರಕಾರಿ ಅಂಗಡಿ, ಯೋಗೇಶ್ ಅನ್ನೋರು ತರಕಾರಿ ಅಂಗಡಿ ಇಟ್ಟಾರೆ. ನೀವು ವಾರದ ಕೊನೆಯಲ್ಲಿ ದೇವಸ್ಥಾನಕ್ಕೆ ಅಂತ ಹೋದಾಗ ತರಕಾರಿ ತರೋಕ್ಕೆ ನಿಮಗೆ ಪುರುಸೋತಿರ್ಲಿಕ್ಕೆಲ್ಲ ಅಲ್ಲೇ ಖರೀದಿ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಇದು ಆ ತರಕಾರಿ ಮಾಲೀಕನ ಯೋಗೇಶ್ ಅಂಥೇಳಿ, ಆತನದೇ ಕಬ್ಬಿನ ಹಾಲಿನ ಯಂತ್ರ. 20 ರೂಪಾಯಿಗೆ ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲ ತರಕಾರಿ ಇಟ್ಟಿರ್ತಾರೆ. ಸ್ವಲ್ಪ ಹಳ್ಳಿ ಒಳಗೆ ಹೋದಾಗ ಖರೀದಿ ಮಾಡ್ಬೇಕಂತೇಳಿ ಅಪೇಕ್ಷೆ ಆಗ್ತದೆ ತರಕಾರಿಗಳನ್ನ. ನೋಡ್ಲಿಕ್ಕೂ ಚೆಂದ, ಕೊಳ್ಳಲಿಕ್ಕೂ ಚೆಂದ. ಈ ತರಕಾರಿ ಅಂಗಡಿ ಇವರು ವೆಸ್ಟ್ ಬೆಂಗಾಲಿಂದ ಬಂದಿರತಕ್ಕಂಥ ಲೇಬರ್ಗಳು, ಅವರಿಬ್ಬರು ಕೂತಿದ್ರಲ್ಲ. ಈ ನರ್ಸರಿಗಳು ಭಾಳ ಇಲ್ಲಿ ಆ ನರ್ಸರಿಗೆ ಲೇಬರ್ ಆಗಿ ಬಂದವರು. ರಾಮೋಹಳ್ಳಿ ಲೇಕ್ ಪಕ್ಕದಲ್ಲಿರ್ತಕ್ಕಂಥ ಈ ಮುತ್ತುರಾಯ ಸ್ವಾಮಿ ದೇವಸ್ಥಾನವನ್ನು ಬಲಗಡೆ ಮಾಡಿಕೊಂಡು ಪೂರ್ತಿ ರಾಮೋಹಳ್ಳಿ ಲೇಕನ್ನು ಒಂದು ಸುತ್ತು ಹೊಡೆದಾಗ ಬಹುಶಃ ರಾಮೋಹಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಸಾಲಿಗ್ರಾಮ ಶ್ರೀನಿವಾಸ ದೇವರ ದೇವಸ್ಥಾನ. ಇದು ಪ್ರವೇಶ ದ್ವಾರ. ಗಾಡಿ ತಿರುಗ್ತಾ ಇದೆ. ಭಾಳ ಪ್ರಶಾಂತ ವಾತಾವರಣ. ಇಲ್ಲಿನ್ನೂ ಚಿರತೆಗಳು ನೋಡ್ಲಿಕ್ಕೆ ಕಾಣ್ತವೆ ಅಂಥೇಳಿ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ. ನವಿಲು ಬೇಕಾದಷ್ಟು ಕಾಣ್ತವೆ. ರಾತ್ರಿ ಹೊತ್ತಿನಲ್ಲಿ ಚಿರತೆಯ ಸಂಚಾರ ಇದ್ದೇ ಇರ್ತದೆ. ಇಲ್ಲಿ ರಾಮೋಹಳ್ಳಿ ರಾಮಚಂದ್ರ ದೇವರು, ಶ್ರೀನಿವಾಸ ದೇವರು, ಕಬ್ಬಾಳಮ್ಮ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಸುತ್ತಲೂ ಇರೋದರಿಂದ ಯಾವ ಚಿರತೆಯಿಂದಲೂ ನಮಗೇನು ಈವರೆಗೂ ಅಪಾಯ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇರತಕ್ಕಂಥ ಜನಗಳ ಹೇಳಿಕೆ. ಇದೆಲ್ಲ ಮಳಿಗೆಗಳಿಗಾಗಿ ಬಿಟ್ಟಿದ್ದಾರೆ. ಈಗ ಎಡಕ್ಕೆ ನಾವು ತಿರ್ಕೊಂಡ್ಬಿಟ್ರೆ ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ ಈ ಬೀದಿ ಇದು ಹೋಗ್ತಕ್ಕಂಥದ್ದು, ಬರುವಾಗ ಆ ಕಡೆಯಿಂದ ಬರುವಂಥದ್ದು. ಭಾಳ ವಿಶಾಲವಾದಂಥ ದೇವಸ್ಥಾನ. ಒಂದು 15-20 ಎಕರೆ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಹಬ್ಬ ಹರಿದಿನಗಳಂದು ಭಕ್ತರಿಂದ ಜನಜಂಗುಳಿ ಇದ್ದಾಗ ನಿಯಂತ್ರಣ ಮಾಡಲಿಕ್ಕೆ ಈ ಪಥ.
ಉಳಿದ ದಿವಸ ಮುಕ್ತವಾಗಿ ಹೋಗ್ಬೋದು. ಇವತ್ತು ದ್ವಾದಶಿ ಶನಿವಾರ ಸಂಜೆ 4:15 ಸುಮಾರು ನಾವು ಸಂದರ್ಶನ ಕೊಟ್ಟಾಗಿನ ಸಮಯ ಇದು. ಭಕ್ತರು ಬೇಕಾದಷ್ಟು ಜನ ವೆಹಿಕಲಲ್ಲಿ ಬಂದಿದ್ದಾರೆ, ತಾವೆಲ್ಲ ನೋಡಬಹುದು. ದೇವಸ್ಥಾನದ ಮುಂದಿನ ಭಾಗದಲ್ಲಿ ಎಡಕ್ಕೂ ಮತ್ತು ಬಲಕ್ಕೂ ಎರಡೂ ಕಡೆಗೂ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಈ ಗೋವಿಗೇನೋ ಪಾಪ ಮೈಯಲ್ಲಿ ಹುಷಾರಿಲ್ಲ ಅಂಥೇಳಿ ಅದನ್ನು ಡಾಕ್ಟ್ರಿಂದ ತಪಾಸಣೆಗೆ ಒಳಪಡಿಸಲಾಗುತ್ತದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಗೋವು. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ಅಲ್ಲಿ ಚಲ್ಲಘಟ್ಟ ಮೆಟ್ರೋದಿಂದ ಸ್ವಲ್ಪ ಮುಂದಕ್ಕೆ ಬಂದು ಬಲಕ್ಕೆ ನಾವು ತಿರುವನ್ನು ತಗೊಂಡಾಗ ಸಾಲಿಗ್ರಾಮ ಶ್ರೀನಿವಾಸ ದೇವರ ದೇವಸ್ಥಾನ ಅಂಥೇಳಿ ದೊಡ್ಡ ಆರ್ಚ್ ಇದೆ. ಒಂದು ಬೋರ್ಡನ್ನು ಅಲ್ಲಿ ನೇತಾಕಿದ್ದಾರೆ. ಏನು ಅಂಥೇಳಿ ಎಲ್ಲರಿಗೂ ಕುತೂಹಲ, ಎಲ್ಲಿರ್ಬೋದು ಅಂತೇಳಿ. ಆದ್ದರಿಂದ ಇದನ್ನು ತೋರ್ಸಕ್ಕಂಥ ಪ್ರಯತ್ನ. ಒಳ್ಳೆ ನೋಡ್ತಕ್ಕಂಥ ಸ್ಥಳ. ಎಲ್ಲರೂ ವಿಸಿಟ್ ಕೊಡ್ರಿ. ಏನು ಅಂದರೆ ಒಳಗಡೆ ಮಾತ್ರ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ. ತಿರುಪತಿ ತಿಮ್ಮಪ್ಪನನ್ನೇ ನೋಡಿದಂತೆ ನಮಗೆ ಭಾಸವಾಗ್ತದೆ. ಚಂದ್ರಶೇಖರ್ ಅಂತೇಳಿ ಗುಲ್ಬರ್ಗದಿಂದ ಬಂದಂಥವರು.